ಹಾಯ್ ವಿವರ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರ್ಯಾರು ಹೊಸ್ತಾ ನನ್ನ ಚಾನಲ್ನ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಹಾಗೆ ನಾನು ಯಾವ ಫಸ್ಟ್ ವಿಡಿಯೋ ಹಾಕಿದ ತಕ್ಷಣ ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ, ಆರಾಮಾಗಿ ನೋಡ್ಬೋದು. ಹಾಗೆ ಸಪೋರ್ಟ್ ಮಾಡಿ. ಹಾಗೆ ನೀವು ತಮ್ಮ ನೋಡಿರ್ಬೋದು ಏನು ಹಾಕಿದ್ದೀನಿ ಅಂತಂದು ಹೇಳ್ಬಿಟ್ಟು. ಹೌದು, ಇದು 2ನೇ ಸರಿ ಆಗ್ತಾ ಇರೋದು ನಮ್ಮ ಮನೆಯಲ್ಲಿ. ಒಬ್ಬ ಹುಚ್ಚ ಬಂದಿದ್ದಾನೆ ಅಂದರೆ ನಾವು ನೋಡಿಲ್ಲ. ಹುಚ್ಚ ಅಂತ ಗೊತ್ತು, ಸುಮಾರು ಜನ ಬೇರೆಯವರೆಲ್ಲ ನೋಡಿ ಹೇಳಿದ್ದಾರೆ ನಮಗೆ, ಹುಚ್ಚ ಬಂದಿರ್ತಾನೆ ಈ ಥರ ಮಾಡಿರ್ತಾನೆ ಅಂತ. ನಾವು ನೋಡಿಲ್ಲ. ಏನಾಯಿತು ಅಂದರೆ ಬೆಳಗಿನ ಜಾವ ಅನಿಸುತ್ತೆ, ಒಂದು 4:30-5 ಗಂಟೆಗೆ ಅನಿಸ್ಬೋದು. ಆವಾಗ ಗೇಟ್ ಸೌಂಡ್ ಆಯಿತು, ನನಗೆ ಗೊತ್ತಾಯಿತು. ನಾನು ಅಂದ್ಕೊಂಡೆ ಇವ್ರು ಯಾರಾದರೂ ಹೊರಗಡೆ ಹೋಗಿರ್ತಾರೆ, ನಮ್ಮ ಮನೆಯವ್ರು ಒಂಚೂರು ಏನಾದರೂ ಬೇಗ ಎದ್ದಿರಬೇಕೇನೋ ಅಂತ ಅಂದ್ಕೊಂಡೆ. ನಾನು ಹೂವೆಲ್ಲ ಬಿಡಿಸಿಡಕ್ಕೆ ಹೇಳ್ತಾರಲ್ಲ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ. ಹಾಗಾಗಿ ಸುಮ್ಮನೆ ಬಿಡು ಇನ್ನೇನಿಲ್ಲ ಅಂತ ಮಲ್ಕೊಂಡೆ. ನೋಡಿದರೆ ಬೆಳಗ್ಗೆ ಎದ್ಬಿಟ್ಟು ಬರ್ತೀನಿ, ಎಲ್ಲ ಚೆಲ್ಲಾಪಿಲ್ಲಿ ಆಗಿಬಿಟ್ಟಿದೆ. ನೋಡ್ಬೋದು, ಇಲ್ಲಿ ಸ್ಲಿಪ್ಪರೆಲ್ಲ ತೆಗೆದು ಇಟ್ಬಿಟ್ಟಿದ್ದಾರೆ. ಹುಚ್ಚ ಬಂದ್ಬಿಟ್ಟು ಗಿಡಗಳೆಲ್ಲ ಕಿಟಕಿಯಲ್ಲೆಲ್ಲ ಇಟ್ಟಿದ್ದೆ ನಾನು, ಅದನ್ನೆಲ್ಲ ತೆಗೆದ್ಬಿಟ್ಟು ಕೆಳಗಡೆ ಇಟ್ಟಿದ್ದಾರೆ. ಸದ್ಯಕ್ಕೆ ಎತ್ತಿ ಹೊಡೆದು ಅಂತೂ ಹಾಕಿಲ್ಲ. ಆಚೆ ಸರಿನಷ್ಟು ಏನೇ ವಸ್ತುನ ಹೊಡೆದಾಕಿರಲ್ಲ ಅಂದರೆ ಎಲ್ಲ ಕಿತ್ತಾಕ್ಬಿಡ್ತಾರೆ. ನೋಡ್ಬೋದು ಈ ಕಡೆ ಗಿಡಗಳನ್ನು ಕಿತ್ತಾಕ್ತಾರೆ. ಅದನ್ನ ಬಿಟ್ಟರೆ ಸಾಮಾನೆಲ್ಲ ಏನು ವೇಸ್ಟ್ ಮಾಡಿಲ್ಲ ಇದುವರೆಗೂ. ಸ್ಲಿಪ್ಪರ್ ಬಾಕ್ಸ್ ಎಲ್ಲ ತೆಗೆದ್ಬಿಟ್ಟು ಸ್ಲಿಪ್ಪರೆಲ್ಲ ತೆಗೆದಾಕ್ಬಿಟ್ಟಿದ್ದಾರೆ. ಅದೆಲ್ಲ ನೋಡಿದೆ, ಏನಾದ್ರು ತೊಗೊಂಡು ಹೋಗ್ಬಿಟ್ಟಿದ್ದಾರೆ ಏನಪ್ಪ ಒಂದೊಂದು ಇದ್ದರೆ ಅಂತೇಳಿ ನೋಡಿದೆ. ಅದೆಲ್ಲ ಏನು ತೊಗೊಂಡೋಗಿರಲಿಲ್ಲ. ನೋಡಿದರೆ ಈ ಗಿಡದಲ್ಲಿ ಪಾಟಲ್ಲಿ ನೀರು ಹಾಕ್ಬಿಟ್ಟು ಗಿಡ ಇಟ್ಟಿದ್ದಲ್ವ, ಆ ಗಿಡನೆಲ್ಲ ನೀರಿಂದ ಆಚೆ ತೆಗೆದು ಅಲ್ಲೇ ಚೇರ್ ಮೇಲೆ ಇಟ್ಟಿದ್ದಾರೆ. ಆ ಚೇರ್ ಬಂದು ಗೋಡೆ ಕಡೆ ಕಿತ್ತು ಆ ಚೇರನ್ನೆಲ್ಲ ಎಳೆದುಬಿಟ್ಟಿದ್ದಾರೆ. ಚೇರ್ ಎಳೆದಿದ್ದು ಸೌಂಡ್ ಗೊತ್ತಾಗಿಲ್ಲ, ಆದರೂ ಆವಾಗಲೇ ಗೇಟ್ ಸೌಂಡ್ ಆಯಿತಾ ಬಿಡು ಹೊರ್ಕೊಂಡು ಹಾಗೆ ಫುಲ್ ಇದ್ದೋಗ್ಬಿಟ್ಟೆ ನಾನು. ಗೊತ್ತಾಗಿಲ್ಲ. ಇನ್ನೂ ನೆಕ್ಸ್ಟ್ ಟೈಮ್ ಏನಾದರೂ ಈ ಥರ ಸೌಂಡ್ ಆಯಿತು ಅಂದರೆ ಬಂದು ನೋಡಬೇಕು, ಕಿಟಕಿನಲ್ಲಿ ಯಾವ ಥರ ಇದ್ದಾನೆ, ಹುಚ್ಚ ಏಜಾಗಿದೆಯಾ ಏನೋ ಅಂತ, ಯಾವ ಥರ ಇದ್ದಾನೆ ಅಂತ ನೋಡಬೇಕು ಒಂದು ಸರಿ. ಯಾರಾದರೂ ಈ ಥರ ಗೊತ್ತಿರೋ ಕರ್ಕೊಂಡೋಗಿಲ್ಲಾರೋ ಸ್ವಲ್ಪ ಅವ್ರಿಗೆ ಅಡ್ಮಿಟ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀನಿ. ಆದರೆ ನಮಗೆ ಇವಾಗ ಅನ್ಕೊತೀವಿ ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಎಲ್ಲರೂ ಬಿಡಬೇಕು ಅಂತ. ಆವಾಗ ಅವ್ರು ಬಂದಾಗ ನಾವೇನು ಇರ್ತೀವೋ ಎದ್ರುಕೊಂಡಿರ್ತೀವೋ ಒಳಗಡೆ ಗೊತ್ತಿಲ್ಲ. ಇದು 2ನೇ ಟೈಮ್ ಅಂತ ಹೇಳಿದ್ವಲ್ಲ. ಆಚೆಯವರು ಅಂದರೆ 1 ವರ್ಷ ಆಯ್ತು ಅನಿಸುತ್ತೆ, ಆಚೆ ವರ್ಷ ಬಂದಿದ್ದರು. ಅಲ್ಲಿ ನೋಡ್ಬೋದು ಸ್ಟೇರ್ಕೇಸ್ ಕೆಳಗಡೆ ಸೈಕಲ್ ಇದೆಯಲ್ಲ, ಆ ಸೈಕಲಿಗೆ ನಮ್ಮ ಮಾವ ಒಂದು ಬೆಡ್ಶೀಟ್ ಮುಚ್ತಾಯಿದ್ರು. ತುಂಬ ಧೂಳಾಗುತ್ತೆ ಸೈಕಲ್ ಅಂತ ಹೇಳಿ ಆ ಬೆಡ್ಶೀಟ್ ತೊಗೊಂಡೋಗ್ಬಿಟ್ಟಿದ್ರು. ಆಚೆ ಸರಿ ತೊಗೊಂಡೋಗಿ ರಂಗೋಲಿನಲ್ಲೇ ಗೇಟ್ ಹತ್ರ ಎಲ್ಲ ಚೆಲ್ಬಿಟ್ಟಿದ್ರು. ಗೇಟು ಅಂದರೆ ಒಂದು ತುಂಬ ಸ್ವಲ್ಪ ಹೈಟ್ ಇದೆ, ಇನ್ನೊಂದು ಚಿಕ್ಕದಾಗಿ ನಾವು ಡೈಲಿ ಓಡಾಡ್ತೀವಲ್ಲ ಆ ಗೇಟು ಚಿಕ್ಕ ಗೇಟ್ ಇದೆ. ಅವರೇ ಮಾಡಿದ್ದಾರೆ, ದೊಡ್ಡ ಗೇಟು ತೆಗಿಯೋಕ್ಕೆ ಹೋಗಿದ್ದಾರೆ, ಬಂದಿಲ್ಲ. ಚಿಕ್ಕ ಗೇಟಿಂದ ಮೇಲಿಂದ ಹತ್ತು ಬಂದಿದ್ದಾರೆ ಗೇಟು. ನೋಡಿರಿ, ಹುಚ್ಚ ಅಂತ ಹೇಳ್ತೀವಿ, ಆ ಹುಚ್ಚನಿಗೆ ಗೇಟೆಲ್ಲ ಹತ್ತು ಬರೋದೆಲ್ಲ ಐಡಿಯಾ ಇದೆ. ಆ ಗೇಟನ್ನು ಬಂದು ಇದೆಲ್ಲ ಎಷ್ಟು ಕೆಲಸ ಮಾಡೋಗಿದ್ದಾರೆ. ಹಾಗೆ ಆಚೆ ಸರಿ ಬಂದ್ಬಿಟ್ಟು ತುಂಬ ಜನ ಮನೆಗೆ ಹೋಗಿದ್ರು. ಎಲ್ಲರೂ ಕೇಳ್ತಾಯಿದ್ರು, ಈ ಕಡೆ ಬಂದಿದ್ದ, ಅಲ್ಲಿ ಬಂದಿದ್ದಾನೆ. ನಮ್ಮ ಮನೆಗೆಲ್ಲ ಬಂದುಬಿಟ್ಟು ಬಟ್ಟೆನೆಲ್ಲ ತೆಗೆದು ಆ ಕಡೆ ಈ ಕಡೆ ಹಾಕೋಗ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಆ ಕಡೆ ನಮ್ಮ ಮನೆಯಿಂದ ಆಚೆ ಸೈಡ್ ಇದೆ, ಅವ್ರ ಮನೇಲೂ ಅಷ್ಟೇ. ಗಾಡಿನೆಲ್ಲ ಬೈಕ್ ಇರುತ್ತಲ್ಲ ಅದನ್ನೆಲ್ಲ ಆ ಕಡೆ ಈ ಕಡೆ ಎಲ್ಲ ಸರಿಸ್ಬಿಟ್ಟು ಹೋಗಿದ್ದಾರೆ. ಅವ್ರಿಗೂ ಎಚ್ಚರ ಆಗಿಲ್ಲ. ಬೆಳಗ್ಗೆ ಆದಮೇಲೆ ನೋಡಿರೋದವರು. ಆಮೇಲೆ ಸ್ಲಿಪ್ಪರ್ಗಳೆಲ್ಲ ತೊಗೊಂಡೋಗಿ ಆ ಕಡೆ ಈ ಕಡೆ ಎಲ್ಲ ಎಸ್ಬಿಟ್ಟಿದ್ದಾರೆ. ಅವರು ಈ ಥರ ಬಂದು 2ನೇ ಸರಿ ಮಾಡೋಗಿರೋದು. ಈ ಥರ ಮಾಡಿರೋದನ್ನೆಲ್ಲ ಪಕ್ಕದಲ್ಲಿ ಒಂದು ಅಂಕಲ್ ಇದ್ದಾರೆ, ಅವ್ರು ನೋಡಿದ್ದಾರೆ. ಪಕ್ಕದಲ್ಲಿ ಅಂದರೆ ಸ್ವಲ್ಪ ದೂರದಲ್ಲಿದ್ದಾರೆ. ಅವರು ಬೆಳಿಗ್ಗೆ ಬಂದುಬಿಟ್ಟು ಕೇಳ್ತಾಯಿದ್ರು, ಏನಾದರೂ ಮಾಡೋಗಿದ್ದಾರೆ ನಮ್ಮ ಇಲ್ಲಿ ಒಬ್ಬ ಹುಚ್ಚಾಗಿ ಬಂದಿದ್ದ, ನಾವು ನೋಡಿದ್ವಿ. ನಾನು ದೂರದಿಂದನೇ ನಿಂತಿದ್ದೆ, ಮತ್ತೇನಾರು ಅವ್ನ ಕೈಯಲ್ಲಿ ಚಾಕುನೋ ಇನ್ನೇನಾರು ಇದ್ದು ಚುಚ್ಚಿಬಿಟ್ರೆ ನಾವೇ ಮಾಡೋದು ಅಂತ ಹೇಳ್ಬಿಟ್ಟು ಅಂಕಲ್ ಬಂದು ಬೆಳಿಗ್ಗೆ ನಮಗೆ ಕೇಳ್ತಾಯಿದ್ರು. ನಾವಾಗಲೇ ಒಂದು ಕ್ಲೀನ್ ಮಾಡಿ ಎಲ್ಲ ಆಗಿತ್ತು, 8 ಗಂಟೆ ಬಂದು ಕೇಳ್ತಾಯಿದ್ರು. ಅವ್ರ ಮನೆ ಕಡೆ ಎಲ್ಲ ಹೋಗಿದ್ದಾರಂತೆ. ಅವರು ನೋಡಿದ್ದಾರೆ, ಅವರು ಹುಚ್ಚನ್ನೆಲ್ಲ ನಮ್ಮ ಮನೆ ಗೇಟ್ ಒಳಗಡೆ ಬಂದಿರೋದು, ಗಿಡನೆಲ್ಲ ಸಿರಿಸಿರೋದು ಎಲ್ಲ ನೋಡಿದ್ದಾರೆ. ಆಚೆ ಸರಿ ಬಂದುಬಿಟ್ಟು ಅದೇ ಬೆಡ್ಶೀಟೆಲ್ಲ ತೊಗೊಂಡೋಗಿ ಕಸ ಡಸ್ಟ್ಬಿನ್ ಇಟ್ಟಿದ್ವಲ್ಲ, ಆ ಕಸದ್ದೆಲ್ಲ ಫುಲ್ಲು ಕೆಳಗಡೆಲ್ಲ ಚೆಲ್ಬಿಟ್ಟಿದ್ರು. ಅಷ್ಟು ಕೆಲಸ ಕೊಟ್ಬಿಟ್ಟಿದ್ರು ಆಚೆ ಸರಿ. ಈ ಸರಿಲಿ ಏನು ಪರವಾಗಿಲ್ಲ, ಕಸ ಎಲ್ಲ ಏನು ಹಾಕೋಗಿಲ್ಲ. ಆ ಗಿಡಗಳು ಮಾತ್ರ ಆ ಕಡೆ ಈ ಕಡೆಯಲ್ಲಿ ಎತ್ಬಿಟ್ಟು ಹಾಕೋಗ್ಬಿಟ್ಟಿದ್ದಾರೆ. ನಮಗಂತೂ ತುಂಬಾ ಭಯ ಆಗೋಗ್ಬಿಡ್ತು. ಹಾಗೆ ಇಲ್ಲೂ ಬಂದುಬಿಟ್ಟು ಇದು ಜಾತ್ರೆಗೆ ಹೋಗಿದ್ದು, ತೇರಿತ್ತು. ಕೋಟೆ ಆಂಜನೇಯ ಸ್ವಾಮಿ ತೇರಿತ್ತು, ಹೋಗ್ಬಿಟ್ಟಿದ್ದೀವಿ ನೋಡ್ಕೊಂಬರೋಂತ. ಮಕ್ಕಳಿಗೆ ಬೇರೆ ರಜೆ ಇತ್ತು ಅವತ್ತಿನ ದಿನ, ಸ್ಕೂಲ್ ಇರಲಿಲ್ಲ. ಹಂಗಾಗಿ ಅಲ್ಲಿ ತೇರೆಲ್ಲ ನೋಡಿಕೊಂಡು ತುಂಬ ಚೆನ್ನಾಗಿತ್ತು ತೇರಲ್ಲಿ. ಇದು ಬಂದುಬಿಟ್ಟು ಮಾರಮ್ಮನ ದೇವಸ್ಥಾನ. ಈ ದೇವಸ್ಥಾನ ಬಂದುಬಿಟ್ಟು ಅಲ್ಲೇ ಪಕ್ಕದಲ್ಲಿರೋದ್ರಿಂದ ಹಾಗೆ ಈ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ಬಂದ್ವಿ. ಅಲ್ಲಿ ಮೊಸರನ್ನ ಪ್ರಸಾದ ಕೊಡ್ತಾಯಿದ್ರು, ಪ್ರಸಾದ ತಿಂದ್ಕೊಂಡು ಆರಾಮಾಗಿ ಸ್ವಲ್ಪ ಕೂತ್ಕೊಂಡ್ಬಿಟ್ಟು ಬಂದ್ವಿ. ತೇರೆ ನಾವು ಇನ್ನು ಹೋಗಿ ಸ್ವಲ್ಪ ಹೊತ್ತಿಗೆ ಆ ತೇರು ಎಳ್ಕೊಂಡು ಬಂದರು. ತುಂಬ ಚೆನ್ನಾಗಿತ್ತು, ದೊಡ್ಡ ತೇರು. ಅಲ್ಲಿ ಬಂದುಬಿಟ್ಟು ನೋಡಿರಿ ಎಷ್ಟೊಂದು ಕಾಯೆಲ್ಲ ಹೊಡಿತಾಯಿದ್ರು, ಎಲ್ಲ ಸಿಡಿತಾ ಇತ್ತು. ಎಷ್ಟು ಕಾಯಿಗಳು ಗಾಡಿನಲ್ಲಿ ತಳ್ಕೊಂಬಂದು ಆ ತೇರು ಬಂದು ನಿಂತ ತಕ್ಷಣವೇ ಅಷ್ಟೊಂದು ಕಾಯಿ ಹೊಡಿತಾಯಿದ್ರು. ಚೆನ್ನಾಗಿತ್ತು ನೋಡೋಕ್ಕೆ. ಅಲ್ಲಿಂದ ಮಕ್ಕಳೆಲ್ಲ ಅದು ಕೊಡಿಸು ಇದು ಕೊಡಿಸು ಅಂತ ಹೇಳ್ತಾಯಿದ್ರು. ನಾನೇನು ಕೊಡ್ಸೋಕೆ ಹೋಗಲಿಲ್ಲ, ಯಾಕೆಂದರೆ ತಂದು 1 ದಿನ 2 ದಿನ ಅಷ್ಟೇ ಇರುತ್ತೆ, ಎಲ್ಲ ಹಾಳು ಮಾಡ್ಕೊಂಡ್ಬಿಡ್ತಾರೆ.
ಹಾಗೆ ತಿನ್ನೋಕೆ ಏನಾರು ಕೊಡಿಸ್ಕೊಂಡು ನಾವು ಕೂಡ ಜಾತ್ರೆ ಅಂದರೆ ಸ್ವಲ್ಪ ಖಾರ ಮಂಡಕ್ಕಿ ಜಿಲೇಬಿ ಎಲ್ಲ ತಕ್ಕೊಂಡು ಮನೆ ಕಡೆ ಬಂದ್ವಿ. ನೋಡಿ ಇದೇ ದೇವಸ್ಥಾನ, ಕೋಟೆ ಆಂಜನೇಯ ಸ್ವಾಮಿದು ಎಂಟ್ರೆನ್ಸು ತುಂಬ ಚೆನ್ನಾಗಿತ್ತು. ಜಾತ್ರೆ ಇರೋದು ಭಾನುವಾರ ಅನಿಸುತ್ತೆ, ನನಗೆ ಮರ್ತೋಗ್ಬಿಡ್ತು. ಆಮೇಲೆ ನೆನ್ಪು ಮಾಡ್ಕೊಂಡು ಅವತ್ತಿನ ದಿನ ಹಿಂದೂ ಸಂಗಮ ಅಂತಂದೇಳಿ ಫಂಕ್ಷನ್ ಇತ್ತು. ಹಾಗೆ ಅಲ್ಲಿಂದ ಬರ್ತಾ ಚರ್ಚ್ ಹತ್ರ ಈ ಥರದ್ದು ಹಣ್ಣು ಇಟ್ಟಿರ್ತಾರೆ, ಯಾವಾಗಲೂ ಅಲ್ಲಿ ಇಟ್ಟಿರ್ತಾರೆ. ನಾವೇನು ಅಂದ್ಕೊಂಡ್ವಿ, ನಮ್ಮೂರಲ್ಲೆಲ್ಲ ಬೆಳೀತಾ ಇದ್ವಿ ಯಾವಾಗ ನಾವು ಚಿಕ್ಕವರಿದ್ದಾಗ, ನಮ್ಮಪ್ಪ ಎಲ್ಲ ಬೆಳೀತಾ ಇತ್ತು ಹೊಲದಲ್ಲೆಲ್ಲ. ನಾವೇನು ಮಾಡಿದ್ವಿ, ಅದು ಮರಳು ಥರ ಚೆನ್ನಾಗಿರುತ್ತೆ ಸ್ವೀಟು ಅಂದ್ಕೊಂಡು ಈ ಸರಿ ತಗೊಂಡು ನೋಡೋಣ ಟೇಸ್ಟ್ ಅಂತೇಳಿ ತೊಗೊಂಬಂದ್ವಿ. ನೋಡಿದ್ರೆ ಇಷ್ಟು ಸಣ್ಣದಕ್ಕೆ 60 ರೂಪಾಯಿ kg ಹೇಳಿದ್ರು. ಅದು 2.5 kgಗೆ 140 ರೂಪಾಯಿ ತೊಗೊಂಡ್ರು. ಬಂದುಬಿಟ್ಟು ಮನೆಯಲ್ಲಿ ಕಟ್ ಮಾಡಿದೆ, ಪರವಾಗಿಲ್ಲ ಚೆನ್ನಾಗಿತ್ತು ಮರಳಂಗೆ. ಆದರೆ ಏನು ಅಂದರೆ ಹುಳಿ ಆಗಿಬಿಟ್ಟಿತ್ತು ಅಷ್ಟು. ಸಕ್ಕರೆ ಹಾಕಿದರೂ ಸೂಟ್ ಆಗಲಿಲ್ಲ, ಬೆಲ್ಲ ಹಾಕಿದ್ರೂ ಸೂಟ್ ಆಗಲಿಲ್ಲ, ಅಷ್ಟೊಂದೇನು ಚೆನ್ನಾಗಿರಲಿಲ್ಲ. ಸ್ವಲ್ಪ ಹುಳಿ ಥರ ಇತ್ತು. ನಮ್ಮ ನಾರ್ಮಲಾಗಿರೋದು ಕರ್ಬೂಜ ಹಣ್ಣು ಬರುತ್ತಲ್ಲ ರೌಂಡ್ ಶೇಪಿಂದು, ಅದನ್ನು ತೊಗೊಂಡಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತಪ್ಪ ಅಂತ ಅಂದ್ಕೊಂಬಿಟ್ಟೆ. ಅಷ್ಟು ಸ್ವಲ್ಪನೂ ಇಷ್ಟ ಆಗಲಿಲ್ಲ, ಏನು ಮಾಡೋದು ಹಾಗೆ ತಿನ್ನೋಕ್ಕಂತೂ ಚೆನ್ನಾಗಿರಲಿಲ್ಲ, ಹುಳಿಯಾಗಿತ್ತು. ಹಾಗೆ ಏನು ಮಾಡಿದೆ ನಾನು, ಜ್ಯೂಸ್ ಮಾಡಿಬಿಡೋಣ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಮತ್ತೆಲ್ಲ ದೊಡ್ಡದಾಗಿ ಕಟ್ ಮಾಡಿ ಜ್ಯೂಸ್ ಮಾಡ್ತಾಯಿದ್ದೆ. ಹಾಗೆ ತಿನ್ನೋಕ್ಕೆ ಸಕ್ಕರೆ ಹಾಕ್ಕೊಂಡು ಬೌಲಲ್ಲಿ ತಿನ್ನೋಕ್ಕೆ ಅಷ್ಟು ಚೆನ್ನಾಗಿರಲಿಲ್ಲ, ಹಾಗಾಗಿ ಜ್ಯೂಸ್ ಮಾಡ್ಕೊತಾ ಇದ್ದೆ. ನಾನಿಲ್ಲಿ ಸ್ವಲ್ಪ ಹಣ್ಣನ್ನು ತೊಗೊಂಡ್ಬಿಟ್ಟು ಬೆಲ್ಲ ಹಾಕ್ತಾಯಿದ್ದೀನಿ. ಬೆಲ್ಲ ಹಾಕಿದರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡೆ. ನೋಡಿದ್ರೆ ಅದು ಪರವಾಗಿಲ್ಲ, ಸ್ವಲ್ಪ ಮೊದಲಿಗಿಂತ ಸ್ವಲ್ಪ ಚೆನ್ನಾಗಿ ಅನ್ನಿಸ್ತು. ಬೆಲ್ಲ ಹಾಕಿ ಒಂದೇ ಒಂದು ಏಲಕ್ಕಿ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಏಲಕ್ಕಿ ಹಾಕ್ಕೊಂಡು ಗ್ರೈಂಡ್ ಮಾಡಾದ್ಮೇಲೆ ಮತ್ತೆ ಸ್ವಲ್ಪ ಹಾಲು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ಇವಾಗ ಹಾಲು ಮಿಕ್ಸ್ ಮಾಡಿ ಹಾಕಿದ್ದೀನಿ, ಹಾಲು ಹಾಕೋ ಸ್ಕಿಪ್ ಆಗೋಗಿದೆ. ಮಾಡಿಕೊಂಡೆ, ಪರವಾಗಿಲ್ಲ, ಸ್ವಲ್ಪ ಚೆನ್ನಾಗಿ ಅನ್ನಿಸ್ತು. ಅದು ಹಣ್ಣಾಗಿದ್ರೆ ಏನಾಯಿತು ಅಷ್ಟು ತಿನ್ನೋಕೆ ಅನ್ನಿಸ್ತಿಲ್ಲ. ನಾವು ಮಧ್ಯಾಹ್ನ ಊಟ ಮಾಡ್ಕೊಂಡೋಗಿರಲಿಲ್ಲ, ಹಾಗೆ ಹೋಗ್ಬಿಟ್ಟಿದ್ವಿ. 12 ಗಂಟೆ ಆಗಿತ್ತು ಅನಿಸುತ್ತೆ. ಆವಾಗಲೂ ಬೇಗ ಹೋಗ್ಬಿಟ್ಟು ಬರೋಣ ಅಂತ ಹೋದ್ವಿ. ಅಲ್ಲಿ ನೋಡಿದ್ರೆ ಹೋದ್ಮೇಲೆ ಬರೋಕ್ಕೆ ಮನಸ್ಸು ಬರಲಿಲ್ಲ. ಅಲ್ಲಿ ಇಲ್ಲೆಲ್ಲ ನೋಡ್ಕೊತ ಸುಮ್ಮನೆ ಕೂತ್ಕೊಂಡು ದೇವಸ್ಥಾನದಲ್ಲಿ ಹಾಗೆ ಅಲ್ಲಿ ಪ್ರಸಾದ ಕೊಟ್ಟರು, ಮೊಸರನ್ನ, ಅದು ಸ್ವಲ್ಪ ತಿಂದ್ಕೊಂಡು ನಿಧಾನಕ್ಕೆ ಜಾತ್ರೆನೆಲ್ಲ ನೋಡಿಕೊಂಡು ಬರೋ ಅಷ್ಟೊತ್ತಿಗೆ ಟೈಮ್ 4 ಗಂಟೆ ಆಯಿತು. 4 ಗಂಟೆಗೆ ಇನ್ನೇನು ಊಟ ಮಾಡೋದು ಅಂತ ಅಂದ್ಬಿಟ್ಟು ಸ್ವಲ್ಪ ಹಣ್ಣು ತಂದಿದ್ನಲ್ವ, ಹಣ್ಣಿನ ಜ್ಯೂಸ್ ಮಾಡ್ಕೊಂಡು ಕುಡಿದು, ಮತ್ತು ಸ್ವಲ್ಪ ಖಾರ ಮಂಡಕ್ಕಿ ಅದೆಲ್ಲ ತಂದಿದ್ದೆ, ಅದನ್ನು ಹಾಕ್ಕೊಂಡು ತಿಂದು ಹಾಗೆ ಅವತ್ತಿನ ದಿನದ್ದು ಮಧ್ಯಾಹ್ನ ಊಟದ್ದು ಆಗೋಯಿತು. ಏನು ಊಟ ಎಲ್ಲ ಮಾಡೋಕ್ಕಾಗಲಿಲ್ಲ. ಈ ಮಕ್ಕಳು ಬಂದುಬಿಟ್ಟು ಬೇರೆ ಎಲ್ಲ ಆಟ ಸಾಮಾನು ಕೊಡಿಸು ಅಂತೇಳಿ ಕೊಡಿಸ್ಲಿಲ್ಲ. ಇದೊಂದು ಕೊಡಿಸಿದೆ, ಬೇಡ ಕಂಡ್ರು, ಇಬ್ಬರು ಜಗಳ ಮಾಡ್ತೀರಾ, ಆಮೇಲೆ ಎದುರಿಸ್ತಾರೆ, ಒಬ್ರಿಗೊಬ್ರು ಎದುರಿಸ್ಕೊಂಡ್ಬಿಡ್ತೀರ ಕಣೋ ಅಂದರೆ ಬಿಡಲೇ ಇಲ್ಲ. ದೊಡ್ಡವನಿದ್ದಾನಲ್ಲ ಅದೊಂದು ಕೊಡಿಸ್ಕೊಂಬಂದ, ಅದೊಂದು ಕೊಡಿಸಿ ಮತ್ತು ಐಸ್ ಕ್ರೀಮ್ ಅದು ಕೊಡಿಸ್ಕೊಂಡು ಕರ್ಕೊಂಬಂದಿದ್ದೆ. ಆಟ ಸಾಮಾನೆಲ್ಲ ಬೇರೆ ಏನೂ ಕೊಡ್ಸೋಕೆ ಹೋಗಲಿಲ್ಲ, ಎಲ್ಲ ವೇಸ್ಟ್ ಮಾಡ್ಕೊಂಡ್ಬಿಡ್ತಾರೆ ಅಂತ ಹೇಳ್ಬಿಟ್ಟು. ಇದು ನೆಕ್ಸ್ಟು ತಿರ್ಗಿ ಬೆಳಗ್ಗೆ ಇವಾಗಂತೂ ಯಾಕೋ ಏನು ತಿಂಡಿ ಮಾಡಬೇಕು ಅಂತಲೇ ಗೊತ್ತಾಗಲ್ಲ. ಇವತ್ತೇನು ಮಾಡಲಿ ಅನಿಸ್ಬಿಡ್ತಿದೆ. ನನ್ನ ಮಕ್ಕಳಿಗೆ ಬಂದುಬಿಟ್ಟು ಇಡ್ಲಿ ಮತ್ತು ದೋಸೆ, ಚಪಾತಿ ಈ 3 ಇಷ್ಟ ಆಗೋದು, ಬೇರೆ ಯಾವುದೂ ಇಷ್ಟ ಆಗೋಲ್ಲ. ಚಿತ್ರಾನ್ನ ತಿನ್ನಲ್ಲ, ಉಪ್ಪಿಟ್ಟು ತಿನ್ನಲ್ಲ, ಏನೂ ತಿನ್ನಲ್ಲ. ಹಂಗಾಗಿ ಏನು ಮಾಡಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ವಾಂಗಿಬಾತು ಪೌಡ್ರಿತ್ತು, ಹಂಗಾಗಿ ಕ್ಯಾರೆಟು ಬೀನ್ಸು ಹಾಕ್ಬಿಟ್ಟು ವಾಂಗಿಬಾತು ಮಾಡೋಣ ಅಂತಂದು ಹೇಳ್ಬಿಟ್ಟು ನಾರ್ಮಲಾಗಿ ಈರುಳ್ಳಿ ಒಗ್ಗರಣೆ ಹಾಕ್ಕೊಂಡೆ. ಫಸ್ಟ್ ಸ್ಟಾರ್ಟಿಂಗಲ್ಲಿ ಈರುಳ್ಳಿ ಮತ್ತು ಟೊಮೆಟೊ ಹಣ್ಣನ್ನು ಒಗ್ಗರಣೆ ಹಾಕ್ಕೊಂಡು ಕ್ಯಾರೆಟು ಮತ್ತು ಬೀನ್ಸನ್ನು ಹೆಚ್ಚಿಬಿಟ್ಟು ಹಾಕೊಂಡು ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿಕೊಂಡಿದ್ದೆ. ನಾನು ಸಣ್ಣದಾಗಿ ಎಲ್ಲ ಮಾಡ್ಕೊಂಡಿಲ್ಲ, ದೊಡ್ಡದಾಗಿ ಕಟ್ ಮಾಡಿಕೊಂಡು ನಾರ್ಮಲಾಗಿ ಒಗ್ಗರಣೆ ಹಾಕಿ ವಾಂಗಿಬಾತ್ ಪೌಡರ್ ಇತ್ತಲ್ಲ ಅದನ್ನು ಸೇರಿಸ್ಕೊಂಡು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಉಪ್ಪನ್ನು ಹಾಕ್ಬಿಟ್ಟು ಒಂದು ಚೂರು ಹುಳಿ ಹಿಂಡ್ತಾಯಿದ್ದೀನಿ. ಇಷ್ಟು ಹುಳಿ ಹಿಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಗೆ ಬದನೇಕಾಯಿ ಹಾಕಿ ಮಾಡಿ ತಿಂದು ಬೇಜಾರಾಗಿದ್ದರೆ ಈ ಥರ ಮಾಡ್ಕೊಂಡು ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಗೊಜ್ಜು ಮಾಡೋದಕ್ಕಿಂತ ಈ ರೀತಿಯಾಗಿ ಪಲಾವ್ ಥರನೇ ಸಪ್ರೇಟಾಗಿ ಮಾಡಿಕೊಂಡ್ರೆ ಇದೊಂಥರ ಡಿಫ್ರೆಂಟಾಗಿರುತ್ತೆ. ಒಂದೇ ಥರ ತಿಂದು
ತಿಂದು ಬೇಜಾರಾಗಿರ್ತಲ್ವಾಗೆ ನಾರ್ಮಲಾಗಿ ಈ ರೀತಿ ಮಾಡಿಕೊಂಡು ಚೆನ್ನಾಗೆಲ್ಲ ಕುದ್ಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡಿಕೊಂಡು ನೀರು ಸೇರಿಸ್ಕೊಂಡು ಅಕ್ಕಿ ಹಾಕ್ಕೊಂಡ್ರೆ ವಾಂಗಿಬಾತು ರೆಡಿ ಆಯಿತು. ಇದ್ರ ಜೊತೆಯಲ್ಲಿ ಹಸಿ ಬಟಾಣಿ ಕೂಡ ಹಾಕೊಬೋದು. ಆದರೆ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕಿಲ್ಲ, ಬರೀ ನಾರ್ಮಲಾಗೆ ಒಗ್ಗರಣೆ, ಅದಕ್ಕೆ ವಾಂಗಿಬಾತ್ ಪೌಡರ್ ಹಾಕ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟೆಲ್ಲ ಹಾಕ್ಬಿಟ್ರೆ ನಾವು ಸ್ವಲ್ಪ ಪಲಾವ್ ಥರ ಬರುತ್ತೆ, ಅದು ವಾಂಗಿಬಾತ್ ಥರ ಫ್ಲೇವರ್ ಬರೋಲ್ಲ. ಅದು ಮಾಡಿಕೊಂಡು ಬೆಳಗ್ಗೆ ಟಿಫನಿಗೆ ಆಯಿತು. ಹಾಗೆ ಮಧ್ಯಾಹ್ನಕ್ಕೆ ಬಂದುಬಿಟ್ಟು ನಾನು ಸೊಪ್ಪು ಸಾಂಬಾರು ಮಾಡೋಣ ಅಂತಂದು ಹೇಳ್ಬಿಟ್ಟು ಸೊಪ್ಪು ಸಾರು ಮಾಡ್ತಾಯಿದ್ದೆ. ಈ ಸೊಪ್ಪು ಸಾರಿಗೆ ಬಂದುಬಿಟ್ಟು ನೋಡಿ ಬಂದು ವೀಡಿಯೋದೆಲ್ಲ ಹಾಕಿದ್ದೀನಿ. ಇದೆಲ್ಲ ಏನು ತೋರಿಸೋದೆಲ್ಲ ಅಷ್ಟಕ್ಕೊಂದು ಅವಶ್ಯಕತೆ ಇಲ್ಲ ಅಂದ್ಕೊಂಡು ಸೊಪ್ಪು ಸಾಂಬಾರೆಲ್ಲ ಮಾಡೋದು ನಾರ್ಮಲಾಗಿ ನಮ್ಮ ಮನೆ ಇದೇ ಥರ ಪಾಲಕ ಮತ್ತು ದಂಟು ಸೊಪ್ಪು ಎರಡೂ ಹಾಕೋದು, ಬೇರೆ ಎಲ್ಲ ಸೊಪ್ಪು ಮಿಕ್ಸ್ ಮಾಡಲ್ಲ ನಾನು. ಇದು ಟೊಮೆಟೊನ ಸಪ್ರೇಟಾಗಿ ಎತ್ಕೊಂಡ್ಬಿಟ್ಟು ಸಾಂಬಾರು ಪುಡಿ, ಉಪ್ಪು ಇದಿಷ್ಟನ್ನು ಕಲಿಸ್ಬಿಟ್ಟು ಟೊಮೆಟೊನ ಮೇಲ್ಗಡೆ ಸಿಪ್ಪೆಲ್ಲ ತೆಗೆದ್ಬಿಟ್ಟು ಕಲಿಸ್ಬಿಟ್ಟು ಇದು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಬೆಂದಿದ್ದೆಲ್ಲ ಸೊಪ್ಪು ಅದ್ರ ಜೊತೆಯಲ್ಲಿ ಹಸಿ ಕೊಬ್ಬರಿ ತುರಿ ಹಾಗೆ ಹಾಕ್ತೀನಿ. ಇಲ್ಲಿ ಮಿಕ್ಸಿಗೆ ಹಾಕಿ ಹಾಕ್ತಾರೆ, ನಲ್ಲಿ ತುರಿ ಹಾಗೆ ಹಾಕ್ತೀನಿ. ಹಾಗೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಅದು ಕೊಬ್ಬರಿ ತುರಿ ಹಾಕ್ಕೊಂಡು ಉಪ್ಪು ಎಷ್ಟು ಬೇಕಷ್ಟು ಹಾಕ್ಕೊಂಡು 2 ನಿಮಿಷ ಕೂದಿಸ್ಬಿಟ್ರೆ ಸೂಪರಾಗಿರೋ ಸಾಂಬಾರು ರೆಡಿ ಆಯಿತು. ತುಂಬ ಚೆನ್ನಾಗಿರುತ್ತೆ. ಪಾಲಕ ಮತ್ತು ದಂಟು ಸೊಪ್ಪು ಹಾಕ್ಕೊಂಡು ಮಾಡಿ ನೋಡಿ, ಎರಡೇ ಸೊಪ್ಪನ್ನ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಈ ಸಬ್ಬಸಿಗೆ ಮತ್ತು ಅರ್ಬೆ ಸೊಪ್ಪು ಎಲ್ಲ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡ್ತಾರಲ್ವ, ಅದು ನಮ್ಮ ಮನೇಲಿ ಅಷ್ಟೊಂದು ಇಷ್ಟ ಆಗೋಲ್ಲ. ಹಾಗಾಗಿ ಎರಡೇ ಸೊಪ್ಪನ್ನ ಜಾಸ್ತಿ ಬಳಸೋದು. ಅದು ಕೂಡ ಒಳ್ಳೆಯದು, ಪಾಲಕ ಮತ್ತು ದಂಟು ಒಳ್ಳೆ ಪ್ರೋಟೀನ್ ಇರುತ್ತೆ. ಅದು ಸಾಂಬಾರೆಲ್ಲ ರೆಡಿ ಆಯಿತು. ಅದ್ರ ಜೊತೆಯಲ್ಲಿ ಸೈಡ್ಸಿಗೆ ಅಂತ ಹೇಳ್ಬಿಟ್ಟು ಹಪ್ಪಳ ತರಿಸಿಟ್ಟಿದ್ದೆ, ಅದನ್ನೊಂದೊಂದು ಹಪ್ಪಳ ಕರೆದಿಟ್ಕೊಂಡಿದ್ವಿ. ಇವಾಗ ಮಜ್ಜಿಗೆ ಮೆಣಸಿನ್ಕಾಯಿ ಎಲ್ಲ ಇತ್ತು, ಅದೆಲ್ಲ ಖಾಲಿಯಾಗಿಬಿಟ್ಟಿದೆ. ಮಾಡಬೇಕು, ಇವಾಗ ಬಿಸಿಲು ಬಂದಿದೆ ಅಲ್ವಾ, ಹಾಗಾಗಿ ಜೊತೆಗೆ ಅಂತ ಒಂದು ಹಪ್ಪಳ ಕರ್ಕೊಂಡು ಮುದ್ದೆ ಜೊತೆಗೆ ಮಾಡ್ಕೊಂಡಿದ್ದೆ ನಾನು. ತುಂಬಾ ಚೆನ್ನಾಗಿ ಬಂದಿತ್ತು ಉಳ್ಸೊಪ್ಪು ಮತ್ತು ಸಾಂಬಾರು. ಒಂದ್ಸರಿ ಪಾಲಕ ಮತ್ತು ದಂಟು ಸೊಪ್ಪು ಹಾಕ್ಬಿಟ್ಟು ಉಳ್ಸೊಪ್ಪನ್ನು ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ ಸಾಂಬಾರು ಮಾತ್ರ. ಇದು ಮತ್ತು ಅವತ್ತಿನ ದಿನ ರಾತ್ರಿದು ನಾನು ಮಕ್ಕಳಿಗೆ ಓದಿಸ್ಕೊತಾನೆ ಟೈಮ್ ಬಂದುಬಿಟ್ಟು 9:15 9 ಗಂಟೆ ಆಗಿದೆ ಅನಿಸುತ್ತೆ. ನನಗೆ ಗೊತ್ತಾಗಿಲ್ಲ ಓದ್ಸ್ಕೊಂಡು ಬರ್ಸ್ಕೊತ ಟೈಮ್ ಆಗಿರೋದು. ನಾನೇನು ಅಂದ್ಕೊಂಡೆ, ಬೇಗ ಬಂದುಬಿಟ್ಟು ಅನ್ನಕ್ಕೆಲ್ಲ ಇಟ್ಟೆ. ಮಧ್ಯಾಹ್ನ ಚಕ್ಲಿ ಕರ್ಕೊಂಡಿದ್ವಲ್ವ, ಇವಾಗ ಏನಾದರೂ ಮಾಡೋಣ ಸೈಡ್ಸಿಗೆ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ, ಪಾಲಕ ಸೊಪ್ಪಿತ್ತು, ಪಾಲಕ್ ಸೊಪ್ಪಿಂದು ವಡೆ ಮಾಡೋಣ ಅಂತಂದು ಹೇಳ್ಬಿಟ್ಟು ಮಾಡ್ಕೊಳಕ್ಕಿಂತ ರೆಡಿ ಮಾಡ್ಕೊತಾ ಇದ್ದೆ. ಬಂದುಬಿಟ್ಟು ಅಲ್ಲಿ ಎಷ್ಟು ಮಕ್ಕಳೆಲ್ಲ ಓದಿಸ್ಕೊಟ್ಟಲ್ಲಿಂದ ಎಷ್ಟೊಂದು ಪಾತ್ರೆಗಳಲ್ಲಿತ್ತು, ಪಾತ್ರೆಗಳೆಲ್ಲ ತೊಳ್ಕೊಂಡು ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ಟೈಮ್ ಆಗಿಬಿಡ್ತು. ಬೆಳಗ್ಗೆ ತಿಂಡಿಗೆ ಬಂದುಬಿಟ್ಟು ನಾನಿಲ್ಲಿ ದೋಸೆ ನೆನೆಸಿದ್ದೆ. ದೋಸೆಗೆ ನಾರ್ಮಲಾಗಿ ಉದ್ದಿನಬೇಳೆ, ಸ್ವಲ್ಪ ಕಡಲೆಬೇಳೆ ಹಾಕಿದ್ದೆ. ಇವಾಗ ಕಡಲೆಬೇಳೆ ಥಂಡಿ ಇರೋದ್ರಿಂದ ಉಬ್ಬೋದಿಲ್ಲ, ಹಂಗಾಗಿ ಸ್ವಲ್ಪ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ಕಡಲೆಬೇಳೆ ಹಾಕ್ಕೊಂಡ್ರೆ ಸ್ವಲ್ಪ ಬೇಗ ಹಿಟ್ಟು ಉಬ್ಬುತ್ತೆ ಅಂತಂದು ಹೇಳ್ಬಿಟ್ಟು, ಬೇಸಿಗೆಯಲ್ಲೆಲ್ಲ ಕಡಲೆಬೇಳೆ ಹಾಕೋಲ್ಲ, ಅದು ಹುಳಿ ಬಂದುಬಿಡುತ್ತೆ ಅಂತ ಹೇಳ್ಬಿಟ್ಟು ಈ ಮಳೆಗಾಲದಲ್ಲಿ ಮತ್ತು ಚಳಿಗಾಲದಲ್ಲಿ ಅಷ್ಟೇ ಹಾಕೋದು. ಅದ್ರ ಜೊತೆಲೂ ಸ್ವಲ್ಪ ಅನ್ನ ಹಾಕ್ಕೊಂಡು ರುಬ್ಬಿಟ್ಕೊಂಡಿನಿ. ಅವಲಕ್ಕಿ ಎಲ್ಲ ಏನು ಹಾಕ್ಕೊಂಡಿಲ್ಲ. ಇದಿಷ್ಟನ್ನು ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ, ದೋಸೆ ಹಿಟ್ಟು ಉಬ್ಬುತ್ತೆ ಚೆನ್ನಾಗಿ. ಇವಾಗ ನಾನು ಬಂದುಬಿಟ್ಟು ಪಾಲಕ್ ಸೊಪ್ಪಿನ ವಡೆ ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಡು, ನಾನು ಸ್ವಲ್ಪ ಅಜ್ವಾಯಿನ ಹಾಕ್ಕೊಂಡು ಒಂದೇ ಒಂದು ಚಿಟಿಕೆಯಷ್ಟು ಸೋಡಾ ಹಾಕ್ಕೊಂಡಿದ್ದು, ಜಾಸ್ತಿ ಹಾಕ್ಕೊಂಡಿಲ್ಲ. ಅದಕ್ಕೆ ಸ್ವಲ್ಪ ಹಿಟ್ಟು ತೊಗೊಂಡಿಲ್ಲ, ಅದಕ್ಕೆ ಒಂಚೂರು ಚಿಟಿಕೆಯಷ್ಟು ಸೋಡಾ ಹಾಕ್ಕೊಂಡು ಚೆನ್ನಾಗಿ ಫಸ್ಟಿಗೆ ಗಟ್ಟಿ ಇರುವಾಗಲೇ ಈ ರೀತಿ ಕಲಿಸ್ಬೇಕು. ಮೊದಲೇ ನೀರು ಹಾಕ್ಕೊಂಡ್ರೆ ಏನಾಗುತ್ತೆ, ಗಂಟೆಲ್ಲ ಇರುತ್ತಲ್ಲ, ಅದು ಹೋಗಲ್ಲ. ಹಂಗಾಗಿ ಫಸ್ಟೇ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ನಮಗೆ ಎಷ್ಟು ಬೇಕು ತೆಳುಗೆ ನೋಡ್ಬೋದು. ಸ್ವಲ್ಪ ತೆಳುಗೆ ಮಾಡ್ಕೊಬೇಕು, ಗಟ್ಟಿ ಇದ್ರೆ ಏನಾಗುತ್ತೆ, ಬೆಂದಿರಲ್ಲ, ಒಳಗಡೆಲ್ಲ ಹಾಗೆ ಇರುತ್ತೆ. ಸ್ವಲ್ಪ ತೆಳು ಮಾಡ್ಕೊಂಡ್ರೆ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ. ಪಾಲಕ ಸೊಪ್ಪನ್ನ ಈ ರೀತಿಯಲ್ಲಿ ನಾವು ಮೆಣಸಿನ್ಕಾಯಿ ಬೋಂಡ ಯಾವ ರೀತಿ ಮಾಡ್ತಿಲ್ಲ ಅದೇ ರೀತಿಯಲ್ಲಿ ಹಾಕಬೇಕು. ಇನ್ನು ಬೇಕಾದ್ರೆ ಸ್ವಲ್ಪ ಹಿಟ್ಟು ಜೊತೆಗೆ ಗರಂ ಮಸಾಲ ಸೇರಿಸ್ಕೊಬೋದು, ಚೆನ್ನಾಗಿ ಸ್ಪೈಸಿಯಾಗಿರುತ್ತೆ. ನಾನು ಖಾರ ಪುಡಿ ಎಲ್ಲ ಏನು ಹಾಕ್ಕೊಂಡಿಲ್ಲ, ಹಾಗೆ ಬಾಳೆಕಾಯಿ ವಡೆ ಹೇಗೆ ಮಾಡ್ತೀವೋ ಅದೇ ಥರನೂ ಪಾಲಕ ಸೊಪ್ಪಿಗೆ ಮಾಡಿದ್ದೀನಿ. ನೀವು ಬೇಕಾದರೆ ಸ್ವಲ್ಪ ಖಾರ ಪುಡಿ ಮತ್ತು ಗರಂ ಮಸಾಲೆ ಸೇರಿಸ್ಕೊಬೋದು. ನಾನಿಲ್ಲಿ ಖಾರ ಪುಡಿಯಲ್ಲಿ ಏನು ಹಾಕ್ಕೊಂಡಿಲ್ಲ, ಹಾಗೆ ನಾರ್ಮಲಾಗಿ ಮಾಡ್ತಾಯಿದ್ದೆ. ಮಕ್ಕಳು ಸೊಪ್ಪೆಲ್ಲ ತಿನ್ನಲ್ಲಲ್ವ, ಅವಾಗ ಈ ರೀತಿಯಾಗಿ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ, ಹೆಲ್ತಿಯಾಗಿ ಕೂಡ ಇರುತ್ತೆ. ಎಣ್ಣೆಯಲ್ಲಿ ಏನು ಒಳ್ಳೆಯದಲ್ಲ, ಪಾಲಕ ಸೊಪ್ಪು ಹೆಲ್ತಿಯಾಗಿರುತ್ತೆ ಅಂತಾರೆ ಮಕ್ಕಳು ಅಂತ ಹೇಳ್ಬಿಟ್ಟು ಊಟ ಜೊತೆಗೆ ನಾನಿಲ್ಲಿ ಪಾಲಕ ಸೊಪ್ಪಿಂದು ವಡೆ ಮಾಡ್ಕೊಂಡಿದ್ದೆ. ತುಂಬಾ ಚೆನ್ನಾಗಿ ಬಂದಿತ್ತು. ಒಂದು ಸರಿ ಮಾಡಿಬಿಟ್ಟು ಹೇಗೆ ಬಂದಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸ್ಬೋದು. ತುಂಬಾ ಚೆನ್ನಾಗಿ ಟೇಸ್ಟಾಗಿರುತ್ತೆ. ನೋಡೋಗಿದ್ರೆ ಎಷ್ಟು ಚೆನ್ನಾಗಿದೆ, ನೋಡೋಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಕೂಡ ಅಷ್ಟೇ ಚೆನ್ನಾಗಿ ಟೇಸ್ಟಾಗಿ ಕೂಡ ಇರುತ್ತೆ. ನಾನು ಇದೇ ರೀತಿ ಹೀರೆಕಾಯಿ ಮಾಡ್ತೀವಲ್ಲ, ಹೀರೆಕಾಯಿ ಬಾಳೆಕಾಯಿದೆಲ್ಲ ಅದೇ ರೀತಿಯಾಗಿ ಸೊಪ್ಪು ಹಾಕ್ಬಿಟ್ಟು ಮಾಡ್ಕೊಬೋದು.
ಎಲ್ಲ ಆಯಿತು. ಇವಾಗ ಊಟಕ್ಕೆಲ್ಲ ಹಾಕ್ಕೊಡ್ತಾಯಿದ್ದೀನಿ. ನೋಡಿದ್ರೆ ಟೈಮ್ ಬಂದುಬಿಟ್ಟು 9:45 ಆಗಿಬಿಟ್ಟಿದೆ. 10 ಗಂಟೆ ಆಗಿ ಬಂದಿದೆ. ನಾವು ಅಂದರೆ 10:30 ಆಗಲೇ ಮಲ್ಕೊಂಡ್ಬಿಡ್ತೀವಿ. ಅಷ್ಟೊತ್ತಿಗೆ ಈಗ ಟೈಮ್ ಆಗಿಬಿಡ್ತು. ಊಟ ಮಾಡಿದ ತಕ್ಷಣ ಮಲ್ಕೊಳ್ಳೋಕ್ಕಾಗಲ್ಲ. ಈ ಚಿಕ್ಕ ಮಗ ಬಂದುಬಿಟ್ಟು ಸೊಪ್ಪು ಅಂದ್ರೇ ಆಗಲ್ಲ ಅವನಿಗೆ. ನಮ್ಮ ಮನೇಲಿ ಎಲ್ಲರೂ ತಿಂತಾರೆ ಸೊಪ್ಪಿನ ಸಾರು ಇಷ್ಟಪಟ್ಬಿಟ್ಟು. ಚಿಕ್ಕವ್ನು ಮಾತ್ರ ಸೊಪ್ಪಿನ ಸಾರು ಅಂದರೆ ಮುಟ್ಟೋದೇ ಇಲ್ಲ. ಅವ್ನು ನನಗೆ ಬೇಡ ಅಂತ ಹೇಳ್ದೆ. ಅವನಿಗೆ ಒಂದೇ ಒಂದು ಹಪ್ಪಳ ಕರ್ಕೊಟ್ಟೆ. ಊಟ ಮಾಡಿ ಮಲ್ಗೋ ಅಷ್ಟೊತ್ತಿಗೆ 11 ಗಂಟೆ ಆಗೋಯ್ತು ರಾತ್ರಿ. ಇದು ಟೊಮೆಟೊ ಗೊಜ್ಜು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇವಾಗ ಟೊಮೆಟೊ ಹಣ್ಣು ಸೀಸನ್ ಆಗಿರೋದ್ರಿಂದ ತುಂಬ ಕಮ್ಮಿ ರೇಟ್ ಇದೆ. ಟೊಮೆಟೊ ಮಾತ್ರ 10 ರೂಪಾಯಿ ಕೆಜಿ, 15, 20 ರೂಪಾಯಿ ಈ ಥರ ಇದೆ ಟೊಮೆಟೊ ಬಂದುಬಿಟ್ಟು. ಹಂಗಾಗಿ ಸ್ವಲ್ಪ ಒಂದೇ ಥರ ತರಕಾರಿ ಸಾಂಬಾರು ತಿಂದು ಬೇಜಾರಾಯಿತು. ಏನಾದರೂ ಮಾಡಲಿ ಇವತ್ತು ಅಂತ ಹೇಳ್ಬಿಟ್ಟು ಟೊಮೆಟೊ ಹಣ್ಣಿಗೆ ಗೊಜ್ಜು ಮಾಡಿಬಿಡೋಣ. ತುಂಬ ದಿನವೇ ಆಗೋಯಿತು ಮಾಡಿ ಅಂತ ಹೇಳ್ಬಿಟ್ಟು ಟೊಮೆಟೊ ಹಣ್ಣಿಗೆ ಗೊಜ್ಜು ಮಾಡೋದಕ್ಕೆ ನಾನು ಈ ಟೊಮೆಟೊ ಹಣ್ಣನ್ನು ಒಂದು ಅರ್ಧ ಕೆಜಿ ಅಷ್ಟು ತೊಗೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿನಿ. ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಬಾಣಲೆಗೆ ನಾನು ಸಾಸಿವೆ ಹಾಕಿ ಸ್ವಲ್ಪ ಕಡಲೆಬೇಳೆ, ಉದ್ದಿನ ಬೇಳೆನ ಫ್ರೈ ಮಾಡ್ಕೊತೀನಿ ಸ್ಟಾರ್ಟಿಂಗಲ್ಲಿ. ಈರುಳ್ಳಿನ ಚೆನ್ನಾಗಿ ಫ್ರೈ ಆದಮೇಲೆ ಈರುಳ್ಳಿ ಕರಿಬೇವು ಸೊಪ್ಪು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದಾದಮೇಲೆ ಬೇಕಾದ್ರೆ ನೀವು ಒಂದು ಬೆಳ್ಳುಳ್ಳಿ ಜಜ್ಜಿ ಹಾಕೊಬೋದು, ಚೆನ್ನಾಗಿ ಬರುತ್ತೆ ಅದು ಕೂಡ. ನಾನಿಲ್ಲಿ ಬೆಳ್ಳುಳ್ಳಿ ಮರ್ತೋಗ್ಬಿಟ್ಟಿದ್ದೆ. ಹಂಗಾಗಿ ಒಂದು ಬೆಳ್ಳುಳ್ಳಿ ಹಾಕ್ಕೊಳ್ಳಿ, ಚೆನ್ನಾಗಿ ಬರುತ್ತೆ ಟೇಸ್ಟು. ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಟೊಮೆಟೊ ಹಣ್ಣನ್ನು ಹಾಕ್ಕೊಂಡಿದ್ದೀನಿ. ಟೊಮೆಟೊ ಹಾಕಿದ ತಕ್ಷಣ ನಾನಿಲ್ಲಿ ಉಪ್ಪು ಹಾಕ್ಕೊತಾ ಇಲ್ಲ. ಈ ಜಾಸ್ತಿ ಟೊಮೆಟೊ ಇರೋದ್ರಿಂದ ತಕ್ಷಣ ಉಪ್ಪು ಹಾಕ್ಕೊಂಡ್ರೆ ಆಗುತ್ತೆ, ತುಂಬ ನೀರು ಬಿಟ್ಕೊಂಡ್ಬಿಡುತ್ತೆ. ಹಂಗಾಗಿ ಒಂದು 5 ನಿಮಿಷ ಉಪ್ಪು ಹಾಕ್ದೇನೆ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಆವಾಗ ಸ್ವಲ್ಪ ನೀರು ಬಿಟ್ಕೊಳ್ಳೋದು ಕಡಿಮೆ ಆಗುತ್ತೆ. ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಆದಮೇಲೆ ಆಮೇಲೆ ಉಪ್ಪು ಹಾಕ್ಕೊತಾ ಇದ್ದೀನಿ. ನೋಡಿ ಇವಾಗ ಸ್ವಲ್ಪ ನೀರು ಅಷ್ಟೊಂದು ಜಾಸ್ತಿ ಬಿಟ್ಕೊಳ್ಳಲ್ಲ. ಒಂದು 2 ನಿಮಿಷ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಮುಚ್ಚಿದರೆ ಟೊಮೆಟೊ ಚೆನ್ನಾಗಿ ಮೆತ್ತು ಬೆಂದ್ಕೊಂಡು ಹೋಗುತ್ತೆ. ಅದು ಬೆಂದಮೇಲೆ ಎಲ್ಲ ಮಿಕ್ಸ್ ಮಾಡಿ ಪೌಡರ್ಗಳೆಲ್ಲ ಹಾಕ್ಕೋಬೇಕಾಗುತ್ತೆ. ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ನಾನು ಪಲ್ಯ ಪುಡಿ ಮಾಡಿರ್ತೀವಲ್ಲ ಅದನ್ನು ಒಂದು 2 ಸ್ಪೂನ್ ಹಾಕ್ಕೊಂಡು ಸ್ವಲ್ಪ ಬೆಲ್ಲ ಸೇರಿಸ್ಕೊತಾ ಇದ್ದೀನಿ. ನೀವು ಮನೇಲಿ ನಾರ್ಮಲ್ ಸಾಂಬಾರು ಪುಡಿನೇ ಹಾಕ್ಕೊಬೋದು, ಚೆನ್ನಾಗಿ ಬರುತ್ತೆ. ಒಂದು ಬೆಳ್ಳುಳ್ಳಿ ಹಾಕ್ಕೊಳ್ಳಿ, ನಾರ್ಮಲ್ ಸಾಂಬಾರು ಪುಡಿ ಹಾಕ್ಕೊಂಡು ಖಾರ ಪುಡಿ ಎಕ್ಸ್ಟ್ರಾ ಸೇರಿಸ್ಕೊಂಡು ಮಾಡಿ, ಅದು ಕೂಡ ಇದೇ ಥರ ಫ್ಲೇವರ್ ಬರುತ್ತೆ, ಚೆನ್ನಾಗಿರುತ್ತೆ. ಬೇಕಾದರೆ ಇದಕ್ಕೆ ಸ್ವಲ್ಪ ಕುರ್ಷಾಣಿ ಪುಡಿ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಒಳ್ಳೆಯ ಗೊಜ್ಜು. ಚಳಿಗೆ ಅದಕ್ಕೂ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಾಗಿ ಕೂಡ ಇರುತ್ತೆ. ಒಂದ್ಸರಿ ಟ್ರೈ ಮಾಡಿ, ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ. ತುಂಬಾ ಚೆನ್ನಾಗಿ ಬರುತ್ತೆ. ನಾನು ಟೊಮೆಟೊ ಚಟ್ನಿ ಮತ್ತು ಟೊಮೆಟೊ ಗೊಜ್ಜನ್ನು ಮಾಡೋದು ಹೇಳ್ಕೊಟ್ಟಿದ್ದೆನಲ್ಲ, ಈ ಗೊಜ್ಜು ಬಂದುಬಿಟ್ಟು ಅನ್ನಕ್ಕೆ ಚಪಾತಿಗೆ ಚೆನ್ನಾಗಿರ್ತೈತೆ ಟೊಮೆಟೊ ಗೊಜ್ಜು. ಒಂದ್ಸರಿ ಟ್ರೈ ಮಾಡಿ, ಹೇಗೆ ಬಂತು ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.